ಏಕಾಂತ್ ಏಕಾಂತ್ ಲೋ ಏಕಾಂತ್ ಏಕಾಂತ್ ಎದಳೋ. ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಜೀವಿನೂ ಪ್ರಕೃತಿಯ ಒಂದು ಭಾಗ. ಪ್ರಕೃತಿನೇ ಟೈಮಿಗೆ ಚೇಂಜ್ ಆಗ್ತಿರುತ್ತೆ. ಆದರೆ ಈ ಮನುಷ್ಯ ಮಾತ್ರ ಯಾಕೆ ಈ ಥರ ಆಗೋಗಿರೋದನ್ನು ಯೋಚನೆ ಮಾಡಿಕೊಂಡು ಇಷ್ಟೊಂದು ಪೇಯ್ನ್ ಆ್ಯಂಡ್ ಮಿಸರಿಯಲ್ಲಿರ್ತಾನೆ? ಮಗ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಿದೆ ಕಣೋ. ಏಕಾಂತ್ ಬಿಸಿ ಬಿಸಿಯಾಗಿ ಚಿತ್ರಾನ್ನ ಮಾಡಿದೀನಿ, ತಿನ್ಬಾರೋ. ಅಪ್ಪ ಅಮ್ಮ ತೀರ್ಕೊಂಡು 6 months ಆಗ್ತಾಯಿದೆ. ಇಲ್ಲೇ ಮನೆಯಲ್ಲೇ ಓಡಾಡ್ತಿದ್ದಾರೆ ಅನಿಸ್ತಾ ಇದೆ. ಆ ದರಿದ್ರ ಫೋನ್ ಬಿಟ್ಟು ಸ್ನಾನ ಮಾಡೋಗ. ಸೋಷಲೈಸ್ ಆಗ ಕೂಡ ಯಾವ ಫ್ರೆಂಡ್ಸು ಇಲ್ಲ ಕಣೋ. ಮೊನ್ನೆ ಒಂದು ಟ್ರೆಕ್ ಹೋಗಿ ಬಂದೆ. ಎಲ್ಲ ಅವ್ರ ಗ್ಯಾಂಗ್ ಅವರೇ ಬರ್ತಾರೆ ಕಣೋ, ನಮ್ಮನ್ನು ಯಾರೂ ಸೇರಿಸ್ಕೊಳ್ಳೋದೇ ಇಲ್ಲ. ಅಲ್ಲಿ ಕೂಡ ಈ ಏಕಾಂತವಾಗೇನೇ ಇದ್ದ. ಈ ನಡುವೆ ಮನೇಲಿ ಎಷ್ಟು ಕಂಫರ್ಟ್ ಆಗಿದ್ದೀನಿ ಅಂದರೆ ಹೊರಗೋಗಕ್ಕೆ ಮನಸ್ಸೇ ಇಲ್ಲ ಕಣೋ. ಮಗ, ನಿಂಗೆ ಗೊತ್ತು ಎಷ್ಟು ಕಷ್ಟಪಟ್ಟು ನನಗೆ ಈ ಕೆಲಸ ಸಿಕ್ಕಿದೆ ಅಂತ. ಈ ಮುಂಬೈಯಲ್ಲಿ ಕೂಡ ನನಗೆ ಇದೇ ಗತಿ. ಯಾವಾಗ ಎದೊಳ್ತೀನೋ ಯಾವಾಗ ಮಲಗ್ತೀನೋ ಒಂದೂ ಗೊತ್ತಾಗ್ತಾ ಇಲ್ಲ. ಬಟ್ ಒಂದೇನಂದ್ರೆ ದಿನ ಆಫೀಸ್ಗೆ ಹೋಗ್ಬೋದು, ಅದೇ ಒಂದು ಸ್ವಲ್ಪ ಚೇಂಜ್ ನನಗೆ. ಈ ಮೆಟ್ರೋಪಾಲಿಟನ್ ಸಿಟೀಸ್ ಕತೆ ಇದೆ. ಇವಾಗ ನಾನಿರೋ ಅಪಾರ್ಟ್ಮೆಂಟಲ್ಲಿ ಅಕ್ಕಪಕ್ಕ ಯಾರು ಗೊತ್ತಿಲ್ಲ. ಮೇನ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಯಾರಿಗೂ ಕನ್ಸರ್ನ್ ಇಲ್ಲ ಕಣೋ. ಆ್ಯಕ್ಚುಲಿ ನನಗೊಂದು ಐಡಿಯಾ ಇದೆ. ಟ್ರೈ ಔಟ್ ನ್ಯೂ ಥಿಂಗ್ಸ್, ಮೇಕ್ ಯುವರ್ ಸೆಲ್ಫ್ ಬಿಸಿ ವಿತ್ ನ್ಯೂ ಸ್ಕಿಲ್ಸ್. ನಿಂಗೂ ಸ್ವಲ್ಪ ಡಿಸ್ಟ್ರಾಕ್ಷನ್ ಸಿಗುತ್ತೆ. ಹೌದು, ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಸರಿ, ಈ ಸತಿ ಬೆಂಗಳೂರಿಗೆ ಬಂದಾಗ ಫೋನ್ ಹಾಕು, ಸಿಗೋಣ. ನೈಟ್ ಶಿಫ್ಟ್ ಅಂತಿದ್ಯಲ್ಲ, ಕೆಲಸ ಮುಗಿಸ್ಕೊ, ಫೋನ್ ಹಾಕ್ತೀನಿ. ಓಕೆ ಮಗ, ಬಾಯ್. ಇವತ್ತು ರಜತ್ ಜೊತೆ ಮಾತಾಡಿದೆ, ಮನ್ ಸ್ವಲ್ಪ ಹಗುರ ಅನಿಸ್ತು. ನಾಳೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಆಚೆ ಹೋಗ್ತಾ ಇದ್ದೀನಿ. ಓಕೆ, ಸರಿ. ಮೇಕ್ ಯುವರ್ ಸೆಲ್ಫ್ ಬಿಸಿ ವಿತ್ ನ್ಯೂ ಸ್ಕಿಲ್ಸ್. ಹಾಯ್. ಹಾಯ್. ನಿಮ್ಮ ಹೆಸರು? ತಾರಾ. ನಿಮ್ಮ ಹೆಸರು? ಏಕಾಂತ್. ನೈಸ್ ನೇಮ್. ಬಾಯ್. ಬಾಯ್. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಶ್ಯೂರ್. 9035313602. ತಾರಾ.
ಸಂಜೆ ಏನು ಪ್ಲ್ಯಾನ್ಸು? ಸಂಜೆ ಮೂವಿ ಡೌನ್ಲೋಡ್ ಮಾಡಿದ್ದೀನಿ, ನೋಡೋಣ ಅಂತ. ನಾನು ಜಾಯ್ನ್ ಆಗ್ಬೋದಾ? ಶೋರ್. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲ. ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಕ್ವಾಲಿಟಿ ಟೈಮ್ನ ನಂಗೆ ಲೈಫ್ ಲಾಂಗ್ ಬೇಕನ್ನಿಸ್ತಾ ಇದೆ. ವಿಲ್ ಬಿ ಇನ್ ಅ ಕಮಿಟೆಡ್ ರಿಲೇಷನ್ಶಿಪ್. ವಾಟ್? ನೀನನ್ನ ಲವ್ ಮಾಡ್ತಿದ್ಯಾ? ನಾನು ಇನ್ನ ಮದುವೆ ಆಗಬೇಕಾ? ಸೋ ಸಿಲಿ. ಐ ಆಮ್ ಸೀರಿಯಸ್. ಸಾರಿ ಏಕಾಂತ್, ಇದೆಲ್ಲ ವರ್ಕೌಟ್ ಆಗಲ್ಲ. ತಾರಾ, ವರ್ಕೌಟ್ ಆಗುತ್ತೆ, ಟೈಮ್ ಕೊಡ್ಬೇಕಷ್ಟೇ. ಆಗಲ್ಲ ಏಕಾಂತ್, ನಾನು ಇಲ್ಲಿ 2 ಮಂತ್ಸ್ಗೋಸ್ಕರ ಅಜ್ಜಿ ಮನೆಗೆ ಬಂದಿರೋದು. ಆಮೇಲೆ ಬ್ಯಾಂಗ್ಳೂರಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಈ 2 ಮಂತ್ಸ್ ಗ್ಯಾಪಲ್ಲಿ ಏನೋ ಒಂದು ಅಟ್ರಾಕ್ಷನ್ ಅಂತ ಅಂದ್ಕೊಂಡೆ. ಸೊ ಇದಕ್ಕೋಸ್ಕರ ಎಲ್ಲ ನಾನು ಕಮಿಟೆಡ್ ರಿಲೇಷನ್ಶಿಪ್ಪು ಮದುವೆ ಅಂತೆಲ್ಲ ಕಮಿಟ್ ಆಗೋಕ್ಕಾಗಲ್ಲ. ಐ ಆಮ್ ಸಾರಿ, ವಿ ಶುಡ್ ಡ್ರಾಪ್ ಇಟ್ ಹಿಯರ್. ಲಿಸನ್ ಏಕಾಂತ್, ನಿನ್ನ ಖುಷಿನ ನಿನ್ನಲ್ಲೇ ಹುಡ್ಕೋ, ಬೇರೆ ಎಲ್ಲೋ ಹುಡ್ಕೋಕ್ಕೆ ಹೋಗ್ಬೇಡ. ನೋಡಿದ್ರೆ ಗೊತ್ತಾ ಇಲ್ಲ. ಅಯ್ಯೋ ಮಗು, ಈ ವಿಷಯ ಗೊತ್ತಾಯ್ತಾ? ಯಾವುದೋ ಒಂದು ಮಗು ಸ್ಟೇರ್ಸಿಂದ ಬಿದ್ದು ಸತ್ತೋಗ್ಬಿಟ್ಟಿದೆಯಂತೆ. ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮಗಾರು ಈ ವಿಚಾರ ಗೊತ್ತಾಗಬೇಕು. ನಾನು ಹೆಂಗೆ ಹೇಳಲಿ? ಅವ್ರ ಅಪ್ಪ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ, ನಾನು ಜೈಲು ಹೋಗ್ಬೇಕಾದ್ರೆ, ಅಯ್ಯೋ ಅಯ್ಯೋ, ಈ ಗಿಲ್ಟಿಂದ ನನಗೆ ಹೊರಗೆ ಬರೋಕ್ಕಾಗುತ್ತಾ?
ಇವನ್ಯಾಕೆ ನನ್ನ ಫಾಲೋ ಮಾಡ್ತಿದ್ದಾನೆ? ಮಗು ಸತ್ತೋಗಿದ್ದ ವಿಷಯ ಅವನಿಗೇನೋ ಗೊತ್ತಾಯ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ? ಫೋನ್ ಮಾಡಿದ್ದಾನೆ. ಫೋನ್ ಇತ್ತು ಇರು, ಅವನ ಮನೆಗೆ ಹೋಗೋಣ. ರಜತ್ 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 ಎದ್ದೋಳೋ, ಎದ್ದೋಳೋ ರಜತ್, ರಜತ್ ರಜತ್ ಎದ್ದೋಳೋ ರಜತ್, ರಜತ್. ಮಗ, ನಮ್ಮಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಆದ್ಮೇಲೆ ಒಂದು ರಿವಾಲ್ವರ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕೆ. ಯಾರೋ ನೀನು? ರಜತ್ ಎದ್ದೋಳೋ, ಎದ್ದೋಳ ರಜತ್. ಛೇ, ನನ್ನ ಯಾಕೋ ಫಾಲೋ ಮಾಡ್ತಿದ್ಯಾ? ರಜತ್ ಎದ್ದೋಳ, ರಜತ್ ರಜತ್ ಎದ್ದೋಳ. ಏಯ್, ಏನಾಗಿದೆಯೋ ನಿನಗೆ?
ಏನೋ ಇದಲ್ಲ, ಏನೋ ಮಾಡ್ಕೊಂಡಿದ್ಯಾ ನೀನು? ಬಾ ಹಾಸ್ಪಿಟಲ್ಗೆ ಹೋಗೋಣ ಬಾ. ಮನ್ಸು ಸ್ವಲ್ಪ ಹಗುರ ಅನಿಸ್ತಾ ಇದೆ. ತಾರಾ ಅಂತ ಹುಡುಗಿನ ಇಷ್ಟಪಟ್ಟೆ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್, ಬಟ್ ಶಿ ಡಿಂಟ್ ವಾಂಟೆಡ್ ಎ ಕಮಿಟೆಡ್ ರಿಲೇಶನ್ಶಿಪ್. ನನ್ನ ನಿರ್ಲಕ್ಷ್ಯದಿಂದ ಒಂದು ಮಗು ತೀರ್ಕೊಂಡ್ಬಿಡ್ತು. ನನ್ನ ಯಾರೋ ಫಾಲೋ ಮಾಡ್ತಿದ್ದಾನೆ. ರೋಡಲ್ಲಿ, ಟ್ರೈನಲ್ಲಿ, ಎಲ್ಲೋದ್ರೂ ಹಿಂದೆ ಬರ್ತಾನೆ ಇದ್ದಾನೆ. ಸರ್, 302 B ಬ್ಲಾಕ್ದು CCTV ಫುಟೇಜ್ ತೋರಿಸಿ. ಎಲ್ರೊಳಗೂ ಒಬ್ಬ ಇರ್ತಾನೆ. ಅವನು ಯಾವಾಗಲೂ ಹೇಳ್ತಿರ್ತಾನೆ, ನಿಂತ ನೀರಿಗಿಂತ ಹರಿಯೋ ನೀರೇ ಜೀವಂತ ಅಂತ. ಅವಾಗವಾಗ ಅವನ ಮಾತನ್ನ ಸ್ವಲ್ಪ ಕೇಳಿ.